ಹಾಯ್, ನನ್ನ ಹೆಸರು ವಿಶು. ನಾನು ಫೈನಲ್ ಇಯರ್ MBA ಓದ್ತಾ ಇದ್ದೀನಿ. ಓದೋಕ್ಕೆ ಇಷ್ಟ ಇಲ್ಲ, ಆದರೂ ಓದ್ತಾ ಇದ್ದೀನಿ. ಒಂದಿನ ನನಗೆ ಒಂದು ವಿಚಿತ್ರವಾದ ಎಕ್ಸ್ಪೀರಿಯೆನ್ಸ್ ಆಯಿತು. ಅದೇನೆಂದರೆ, ಅವತ್ತು ಮನೇಲಿ ಯಾರೂ ಇರಲಿಲ್ಲ. ನನಗೂ ಎಕ್ಸಾಮ್ಸ್ ಇತ್ತು ಅಂತ ಓದ್ಕೋತಾ ಇದ್ದೆ. ಆವಾಗ ಸಡನ್ನಾಗಿ ಯಾರೋ ಬಾಗಿಲು ತಟ್ಟಿದ ಶಬ್ದ ಆಯಿತು. ಯಾರು ಯಾರು ಅಂತ ಹೋಗಿ ನೋಡಿದೆ. ಆದರೆ ಅಲ್ಲಿ ಯಾರೂ ಇರಲಿಲ್ಲ. ಸುತ್ತ ನೋಡಿದೆ. ಏನೋ ಭ್ರಮೆ ಇರಬೇಕು ಅಂದ್ಕೊಂಡು ಮತ್ತೆ ಬಂದು ಓದ್ತಾ ಕೂತ್ಕೊಂಡೆ. ಆದರೆ ಪುನಃ 5 ಸೆಕೆಂಡ್ ಆದಮೇಲೆ ಮತ್ತೆ ಜೋರಾಗಿ ಬಾಗಿಲು ಶಬ್ದ ಆಯಿತು. ಈ ಸಲ ಸ್ವಲ್ಪ ಗಾಬರಿ ಆಯಿತು. ಆದರೂ ಹೋಗಿ ಬಾಗಿಲು ತೆಗೆದೆ. ಯಾರು? ಮತ್ತೆ ಯಾರೂ ಇರಲಿಲ್ಲ. ಆದರೆ ಕೆಳಗಡೆ ಯಾರೋ ನಗ್ತಾ ಇರೋ ಶಬ್ದ ಕೇಳಿಸ್ತು. ಯಾರಿರ್ಬೋದು ಅಂತ ಹೋಗಿ ನೋಡಿದ್ರೆ ಏನಿದು? ಯಾರಿದು? ಯಾಕೆ ಈ ಥರ ಆಗ್ತಿದೆ? ಅವನು ಯಾರು? ನೋಡಕ್ ನಂತರನೇ ಇದ್ದಾನೆ. ಅಲ್ಲಿ ನೋಡಿದ್ರೆ ಸೋಫಾ ಮೇಲೆ ಕೂತ್ಕೊಂಡು ನಗ್ತಾ ಇದ್ದ. ಮತ್ತೆ ನೋಡಿದ್ರೆ ಇರಲಿಲ್ಲ. ಆಮೇಲೆ ನೋಡಿದ್ರೆ ಬಾಗಿಲಿಂದ ನಿಂತಿದ್ದ. ಮತ್ತೆ ನೋಡಿದ್ರೆ ಅಲ್ಲೂ ಇಲ್ಲ. ಯಾಕೆ ಈ ಥರ ಆಗ್ತಿದೆ? ಒಂದು ಗೊತ್ತಾಗ್ತಿಲ್ವಲ್ಲ. ಮತ್ತೆ ಬಂದ. ಏನ್ ಮಾಡೋದು? ಬಾಗಿಲು ತೆಗಿಲ್ಲ ಬೇಡವಾ? ತೆಗ್ದೇ ಬಿಡೋಣ.
ನೀನು ನೋಡಕ್ ನನ್ನ ಥರನೇ ಇದೆಯಾ? ನಾನು ಹಾಕೊಂಡಿರೋ ಬಟ್ಟೆನೇ ಹಾಕೊಂಡಿದ್ಯಾ? ನಾನು ಯಾರು ಅಂತ ನಿನಗೆ ಗೊತ್ತು. ಸ್ವಲ್ಪ ತಲೆಗೆ ಕೆಲಸ ಕೊಡು. ಇಲ್ಲ, ಇದು ಭ್ರಮೆ ಅಲ್ಲ. ನನಗೆ ಗೊತ್ತಾಗ್ತಿಲ್ಲ ನಾನು ಎಲ್ಲಿದ್ದೀನಿ. ನನ್ನನ್ನು ಎಲ್ಲಿ ಕರ್ಕೊಂಡು ಬಂದಿದ್ಯಾ? ಅರೆ, ಯಾಕೆ ಇಷ್ಟೊಂದು ಗಾಬರಿ ಆಗ್ತಿದ್ಯಾ? ಹೆದರ್ಕೋಬೇಡ, ನಾನು ಏನು ಮಾಡಲ್ಲ ನಿಮಗೆ. ಪ್ಲೀಸ್ ನನಗೇನು ಮಾಡಬೇಡ, ನನ್ನ ಬಿಟ್ಬಿಡು. ಹೇಳಿದ್ನಲ್ಲ, ಏನು ಮಾಡಲ್ಲ ನಿಂಗೆ. ಮತ್ತ್ಯಾಕೆ ನನ್ನ ಕಟ್ಟಾಕಿದ್ಯಾ? ಅದ್ಬಿಡು, ಹೇಗಿದೆ ನಿನ್ ಲೈಫ್? ಚೆನ್ನಾಗಿದ್ಯಾ? ಹಾ, ಲೈಫಾ? ನೀನ್ ಯಾಕೆ ನನ್ನ ಲೈಫ್ ಬಗ್ಗೆ ಕೇಳ್ತಿದ್ಯಾ? ಅದಕ್ಕೂ ನಿನ್ಗೂ ಏನ್ ಸಂಬಂಧ? ಯಾರ್ ನೀನು? ಏನೇನೋ ಕನ್ಸುಗಳನ್ನ ಕಟ್ಕೊಂಡಿದ್ದೆ, ಅದೆಲ್ಲ ಆಯ್ತಾ? ನನಗೆ ಗೊತ್ತಿತ್ತು ನಿನ್ ಕೈಯಲ್ಲಿ ಏನೂ ಆಗಲ್ಲ ಅಂತ. ಅದಕ್ಕೆ ನನ್ನ ಮಾತು ಕೇಳು. ನೀನೇನ್ ಹೇಳ್ತಿದ್ಯೋ ನನಗೊಂದು ಅರ್ಥ ಆಗ್ತಾ ಇಲ್ಲ. ಆವಾಗ್ಲೂ ನಿನಗೆ ಅರ್ಥ ಆಗ್ಲಿಲ್ಲ, ಇವಾಗ್ಲೂ ಆಗ್ತಿಲ್ಲ. ನೀನಿನ್ನೂ ಲೈಫಲ್ಲಿ ತುಂಬಾ ಕಷ್ಟ ನೋಡ್ಬೇಕು ಅಂತಾನೆ ಇದೆಯಾ ಅನ್ಸತ್ತೆ. ನೀನು ಹೀಗೆ ಸಫರ್ ಮಾಡ್ತಾನೆ ಇರು. ಬರ್ಲಾ? ಎಲ್ಲಿ ನೋಡ್ತಿದ್ಯಾ? ಪ್ಲೀಸ್ ನನ್ನ ಬಿಟ್ಬಿಡು, ಹೋಗ್ಬೇಡ, ನಿಂತ್ಕೋ. ನೀರು, ನೀರು, ಅಮ್ಮ, ನೀರು. ಹೇಗಿದ್ಯಾ? ಮತ್ತೆ ಬದ್ಯಾ? ಪ್ಲೀಸ್ ನನ್ನ ಬಿಟ್ಬಿಡು. ಯಾಕೆ ಈ ರೀತಿ ಹಿಂಸೆ ಕೊಡ್ತಿದ್ಯಾ? ನಾನು ಈಗ ತಾನೇ ಬರ್ತಾ ಇದ್ದೀನಿ. ನಾನೇ ಯಾವಾಗ ಹಿಂಸೆ ಕೊಟ್ಟೆ ನಿಂಗೆ? ಆವಾಗಲೇ ಬಂದು ಏನೇನೋ ಹೇಳಿ ನನಗೆ ಹೊಡೆದ್ಬಿಟ್ಟು ಹೋದ್ಯಲ್ಲ. ನಾನು ಒಂದು ನಿಮಿಷ ಇರು. ಅವನು ಬಂದಿದ್ದ? ಅವನು ಅಂದ್ರೆ ಅವಾಗ್ಲೇ ಬಂದಿದ್ದು ನೀನಲ್ವಾ? ಇಲ್ಲ, ನಾನಲ್ಲ. ಅವನ್ ಬೇರೆ, ನಾನ್ ಬೇರೆ. ಇಬ್ರು ಬೇರೆ ಬೇರೆನಾ? ಏನ್ ಹೇಳ್ತಿದ್ಯಾ? ಹಾಗಾದ್ರೆ ಅವನು ಯಾರು, ನೀನ್ ಯಾರು? ಇಬ್ರು ನೋಡುವಾಗ ನಂತರನೇ ಇದ್ದೀರಾ? ನಾನು ಹಾಕೊಂಡಿರೋ ಬಟ್ಟೆನೇ ಹಾಕೊಂಡಿದ್ದೀರಾ? ಯಾಕೆ ಇವೆಲ್ಲ? ಯಾಕೆ ಈ ರೀತಿ ಹಿಂಸೆ ಕೊಡ್ತಿದ್ದೀರಾ ನನಗೆ? ನಾನು ನಿನಗೆ ಹಿಂಸೆ ಕೊಡೋದಕ್ಕೆ ಬಂದಿಲ್ಲ, ನಿನಗೆ ಒಳ್ಳೇದು ಮಾಡೋದಕ್ಕೆ ಬಂದಿರೋದು. ನಾನು ನಿನ್ ಫ್ಯೂಚರ್. ಏನು ಫ್ಯೂಚರಾ?
ಹಾಗಾದ್ರೆ ಅವಾಗಲೇ ಬಂದಿದ್ದು? ಹೌದು, ನೀನು ಯೋಚಿಸ್ತಾ ಇರೋದು ಕರೆಕ್ಟ್. ಅವನು ನಿನ್ ಪಾಸ್ಟ್. ಇದೆಲ್ಲ ಹೇಗೆ ಸಾಧ್ಯ? ನಿಜವಾಗ್ಲೂ ಇದೆಲ್ಲ ನಡೆಯುತ್ತಾ? ಯಾಕೆ ಈ ರೀತಿಯೆಲ್ಲ ಆಗ್ತಿದೆ ನನಗೆ? ಗಾಬರಿ ಆಗ್ಬೇಡ, ನಿನ್ಗೇನೂ ಆಗಿಲ್ಲ. ಸ್ವಲ್ಪ ಸ್ಟ್ರೆಸ್ ಮತ್ತೆ ಓವರ್ ಥಿಂಕಿಂಗಿಂದ ಈ ಥರ ಆಗ್ತಿದೆ ಅಷ್ಟೇ. ಆದರೆ ಒಂದು ಮಾತನ್ನ ನೆನಪಲ್ಲಿಟ್ಕೊ, ನೀನೇನೆಲ್ಲ ಕನಸುಗಳನ್ನ ಕಟ್ಕೊಂಡಿದ್ಯೋ ಅದನ್ನೆಲ್ಲ ನೀನು ಮಾಡೇ ಮಾಡ್ತೀಯ. ಆ ನಂಬಿಕೆ ನನಗಿದೆ. ಹೌದು, ಇವಾಗೆಲ್ಲ ಅರ್ಥ ಆಗ್ತಿದೆ. ಅವಾಗಲೇ ಅವನು ಬಂದು ನಿನ್ನ ಕೈಯಲ್ಲಿ ಏನೂ ಆಗಲ್ಲ, ನನ್ನ ಮಾತು ಕೇಳು ಅಂತಿದ್ದ. ಆದ್ರೆ ನೀನು ಅನ್ಕೊಂಡಿರೋದನ್ನೆಲ್ಲ ನೀನು ಮಾಡೇ ಮಾಡ್ತೀಯಾ ಅಂತ ಹೇಳ್ತಿದ್ಯಾ. ಅವನ ಬಗ್ಗೆ ಯೋಚನೆ ಮಾಡಬೇಡ, ಅವನು ನಿನಗೇನು ಮಾಡೋಕ್ಕಾಗಲ್ಲ. ಅದೇ ರೀತಿ ನನ್ನ ಬಗ್ಗೆನೂ ಜಾಸ್ತಿ ಯೋಚನೆ ಮಾಡಬೇಡ. ನೀನು ಪ್ರೆಸೆಂಟಲ್ಲಿದ್ಯಾ, ನಿನಗೆ ಗೊತ್ತು ಏನು ಮಾಡಬೇಕು ಅಂತ. ಸೊ ನೆವರ್ ಗಿವ್ ಅಪ್. ಥ್ಯಾಂಕ್ ಯು. ನನಗಿನ್ನೊಂದು ಹೆಲ್ಪ್ ಮಾಡ್ತೀಯಾ? ಏನು? ನನಗೆ ಕಟ್ಟಿರೋ ಹಗ್ಗನ ಬಿಚ್ಚಿದ್ಯಾ? ನನ್ನನ್ನು ಇಲ್ಲಿಂದ ಹೊರಗಡೆ ಕರ್ಕೊಂಡು ಹೋಗ್ತೀಯಾ? ನಾನು ಹೇಳೋದನ್ನ ಕರೆಕ್ಟಾಗಿ ಕೇಳಿಸ್ಕೊ. ಮೊದಲು ನಿನಗೆ ಹಗ್ಗ ಕಟ್ಟಿದೆ ಅನ್ನೋದನ್ನ ಇಲ್ಲಿಂದ ತೆಗ್ದಾಕು. ನಿನ್ನ ಎಲ್ಲೂ ಕೂಡ ಹಾಕಿಲ್ಲ. ಇದು ನನ್ನ ರೂಮು. ಹೌದು, ಹಗ್ಗ ಕಟ್ಟಿಲ್ಲ. ಎಲ್ಲಿ ಹೋದೆ?